ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬಾ ಈಸಿ ಮತ್ತು ಹೊಸ ಸ್ಟೈಲ್ ಅಂತ ಹೇಳ್ಬೋದು. ಈ ಥರ ಯಾರೂ ಮಾಡಿರಲಿಕ್ಕಿಲ್ಲ, ತುಂಬಾ ಈಸಿ ಮಾಡೋದು. ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂಥದ್ದು ಇದು. ಹೀರೆಕಾಯಿನ ನಾನಿಲ್ಲಿ ತೊಳ್ಕೊಂಡಿದ್ದೀನಿ. ತೊಳೆದಾದ್ಮೇಲೆ ಮೇಲೆ ಇರೋ ಎಲ್ಲ ಸಿಪ್ಪೆನ ತೆಗೆದುಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಚಮಚ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಕೂಡ ಬೇಡ. ಇಲ್ಲಿ ನಾನು ಕ್ಯಾಚ್ ಹೋಲ್ ಜೀರಾನ ತೊಗೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆನ ಹಾಕ್ತಾ ಇದ್ದೀನಿ. ಚಟಪಟ ಅಂತ ಸಿಡಿದಾಗ ಇಲ್ಲಿ ನಾನು 1 ಬಟ್ಟಲು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಎಲೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ 4ರಿಂದ 5 ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಣ ಖಾರನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇರುವಂಥ ಪಲ್ಯ. ನೀವು ಬೇಕಂದರೆ ಹಸಿ ಮೆಣಸಿನ್ಕಾಯಿನ ಕುಟ್ಕೊಂಡ್ಬಿಟ್ಟು ಅದು ಒಂದು ಖಾರನ ಇದರಲ್ಲಿ ಹಾಕೋಬಹುದು. ನಾನು ಹಾಗೆ ಮಾಡ್ತಾಯಿಲ್ಲ, ಸೀಳಿ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪನೇ, ಇಲ್ಲಿ ಮಸಾಲೆಗಳು ನಾನು ಇಲ್ಲಿ ಏನೇನು ಬಳಸ್ತಾ ಇಲ್ಲ, ಮತ್ತು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಾಡಿದಾದ್ಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು. ನಿಮಗೆ ಕಡಿಮೆ ಬೇಕಂದರೆ ಹಾಕ್ಕೊಳ್ಳಿ. ನಾನು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಗ್ರೀನ್ ಆಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಾಕ್ತಾ ಇದ್ದೀನಿ. ಇದು ಹಾಗೇ ಮುಚ್ಚಿಡಬೇಕು. ಮುಚ್ಚಿಟ್ಟಾದಮೇಲೆ 1-2 ನಿಮಿಷ ಹಾಗೆ ಬೇಯಬೇಕು ಫ್ರೆಂಡ್ಸ್. ಇದು ಬೇಯಿದಾಗ ಇಲ್ಲಿ ನೀರು ತಾನಾಗೇ ಬಿಟ್ಕೊಳ್ಳುತ್ತೆ. ಇದು ಹೀರೆಕಾಯಿಗೆ ತಾನಾಗೆ ನೀರನ್ನು ಬಿಟ್ಕೊಳ್ಳುತ್ತೆ. ಇದು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ಏನು ನೀರು ಸೇರಿಸೋದು ಬೇಡ. ನೀವು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೋತೀವಿ ಅನ್ನದ ಜೊತೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಕರೆಕ್ಟಾಗಿರುತ್ತೆ. ಇದು ಹೀರೆಕಾಯಿ ಏನಿದೆಯಲ್ಲ ಅದು ಮುಳುಗೋ ಥರ ನೀರನ್ನು ಹಾಕ್ಕೋಬೇಕು. ಅದು ಮುಚ್ಚಿಟ್ಟಾದಮೇಲೆ ಅದು ಸ್ವಲ್ಪ ಕುದಿಬೇಕು. ಕುದಿಯೋವರೆಗೂ ನಾನಿಲ್ಲಿ ಶೇಂಗಾನ ಹುರಿದುಕೊಂಡಿದ್ದೀನಿ. ಶೇಂಗಾ ಹುರಿದುಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿರುವಂತಹ ಶೇಂಗಾ ಪುಡಿನ ಹಾಕಬೇಕು ಫ್ರೆಂಡ್ಸ್. ಇದು ಒಂದು ಇದಕ್ಕೆ ಕಾಯಿ ತುರಿ ಅದೆಲ್ಲ ಹಾಕ್ತಾರೆ, ಬಟ್ ನಾನಿಲ್ಲಿ ಇನ್ನೂ ಹಾಕ್ತಾ ಇಲ್ಲ. ಶೇಂಗಾ ಪುಡಿ ಹಾಕಿದರೆ ಅದು ಸೂಪರ್ ಆಗಿರುವಂತಹ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಅದು ಹಾಕಿದ ಮೇಲೆ 2-3 ನಿಮಿಷ ಕುದಿಬೇಕು. ಇದು ಕುದ್ದಾಗಿದೆ. ನನಗೆ ಅನ್ನದ ಜೊತೆ ಕೂಡ ಇದೇ ಇಷ್ಟ. ಅನ್ನ, ತುಪ್ಪ ಮತ್ತು ಹೀರೆಕಾಯಿ ಪಲ್ಯನ ಈ ಥರ ಮಾಡ್ಕೊಂಡ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಯಾರು ಬೇಕಾದರೂ ಇದು ಹೀರೆಕಾಯಿ ಪಲ್ಯನ ಮಾಡ್ಕೋಬಹುದು ಫ್ರೆಂಡ್ಸು, ತಿನ್ಕೋಬಹುದು. ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ. ಹಾಗೆ ಯಾರೆಲ್ಲರೂ ಹೊಸಬ್ ನೋಡ್ತಾರೆ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳನ್ನು ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.